ಹಲೋ ಕಲಾಭಿಮಾನಿಗಳೇ, ವೆಲ್ಕಮ್ ಟು ಮೈ ಆರ್ಟ್ ಯೂಟ್ಯೂಬ್ ಚಾನಲ್. ಇವಾಗ ಇದೇನು ಚಾನಲ್ ನೋಡ್ತಾ ಇದ್ದೀರಾ, ಇದು ತುಂಬ ವರ್ಷಗಳ ಹಿಂದೆನೇ ಕ್ರಿಯೇಟ್ ಮಾಡಿದ್ದೆ. ಏನು ಕ್ರಿಯೇಟ್ ಮಾಡಿದ್ದೆ ಅಂದರೆ ಆರ್ಟ್ ವರ್ಕ್ಗಳನ್ನ ಪೋಸ್ಟ್ ಮಾಡಬೇಕು ಅಂತ ಕ್ರಿಯೇಟ್ ಮಾಡಿದೆ. ಆರ್ಟ್ ವರ್ಕ್ಗಳು ಅಂದರೆ ಲೈಕ್ ABCD 3D ಲೆಟರ್ ಡ್ರಾಯಿಂಗ್ಸ್ಗಳಾಗಲಿ, ಫ್ರೀ ಹ್ಯಾಂಡ್ ಸ್ಕೆಚ್ ಆಗಲಿ, ಫೇಸ್ ಪೋರ್ಟ್ರೇಟ್ ಆಗಲಿ. ಇವಾಗ ಏನು ಇದು ವಿಡಿಯೋ ನೋಡ್ತಾ ಇದ್ದೀರಾ, ಇದು ಫೇಸ್ ಪೋರ್ಟ್ರೇಟ್. ಈ ಥರ ಡ್ರಾಯಿಂಗ್ಸ್ಗಳು, ಈ ಥರ ಪೋರ್ಟ್ರೇಟ್ಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಸೊ ಜನಗಳಿಗೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಸೊ ಆ ಕಲಾವಿದರು ಯಾರ್ಯಾರು ಅದನ್ನು ಕಲಿಬೇಕು ಅಂತ ಆಸಕ್ತಿ ಇರ್ತಾರೆ ಅವರಿಗೆಲ್ಲ ಉಪಯೋಗ ಆಗುತ್ತೆ ಅಂಥೇಳಿ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೆ. ಬಟ್ ಕೆಲವು ಕಾರಣಾಂತರಗಳಿಂದ ಇದನ್ನು ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ಯಾಕೆ ಅಂತಂದರೆ ಪ್ರಾಪರ್ ಪ್ಲ್ಯಾನಿಂಗ್ ಇರಲಿಲ್ಲ, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋದು. ಸೊ ಇವಾಗ ಇದನ್ನು ಒಂದು ಪ್ರಾಪರ್ ಒಂದು ಸ್ಟ್ರಕ್ಚರ್ನ ನಾವು ತೊಗೊಂಬಂದಿದ್ದೀನಿ. ಈಗ ಯಾವ ಥರ ಮಾಡಬೇಕು, ನೆಕ್ಸ್ಟ್ ಏನೇನು ಕಂಟೆಂಟ್ ಹಾಕಬೇಕು, ಏನೇನು ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಈ ಚಾನಲ್ನ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಈ ಚಾನಲಲ್ಲಿ ABCD ಸೀರೀಸ್ನ ಅಪ್ಲೋಡ್ ಮಾಡಿದ್ದೀನಿ. ABCD ಅಂದರೆ 3D ಲೆಟರ್ ನೋಡ್ತಾ ಇರ್ಬೋದು, ಇಲ್ಯೂಷನ್ನು, ಈ ಗಾಳಿಲಿ ಆರೋ ಥರ, ಈ ಮೇಲ್ಗಡೆ ಗೋಡೆ ಥರ ಬರೋದು ಆ ಥರ. ಹಾಗೆ ಇದರಲ್ಲಿ ನಾನು ರೂಬಿಕ್ಸ್ ಕ್ಯೂಬ್ನು ಕೂಡ ಸಾಲ್ವ್ ಮಾಡೋದನ್ನ ಅಪ್ಲೋಡ್ ಮಾಡಿದ್ದೀನಿ. ರೂಬಿಕ್ಸ್ ಕ್ಯೂಬ್ ಕೆಲವೊಂದು ಮನೆಗಳಲ್ಲೆಲ್ಲ ನೋಡಿರ್ತೀರ, ಬಟ್ ಅದನ್ನು ಹೆಂಗೆ ಸಾಲ್ವ್ ಮಾಡೋದು, ಹೆಂಗೆ ಮಾಡೋದು ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ಹೆಂಗೆ ಸುತ್ತರಿಸ್ತಾರೆ, ಇಡ್ತಾರೆ, ಮತ್ತು ಸಡನ್ನಾಗಿ ಅದನ್ನು ಕಿತ್ತಾಕ್ಬಿಟ್ಟು ಹಂಗೆ ಜೋಡಿಸ್ಬಿಟ್ಟು ನಾನು ಮಾಡಿದೆ ಅಂತೇಳಿ ತಮಾಷೆಗೆ ಹಂಗೆ ಮಾಡಿಟ್ಟಿರ್ತಾರೆ. ಸೊ ಅದೆಲ್ಲ ಯಾವ ಥರ ಸಾಲ್ವ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಅದರಲ್ಲಿ ಒಂದು ಪಾರ್ಟ್ ವೈಸ್ ಪಾರ್ಟ್ ಮಾಡಿಟ್ಟಿದ್ದೀನಿ. ನೀವು 3 ಪಾರ್ಟ್ನು ನೀವು ಮಾಡಿ ಕಲ್ತ್ರಿ ಅಂದರೆ ನಿಮ್ಗೆ 100% ಶೂರಾಗಿ ಹೇಳ್ತೀನಿ, ನೀವು ಇದನ್ನು ಪಕ್ಕಾ ಕಲಿತೀರಾ. ಇಫ್ ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಥವಾ ಏನಾದರೂ ನಿಮ್ಮ ನಿಮ್ಗೆ ಏನಾದರೂ ಒಂದು ಗೈಡ್ ಬೇಕು, ಸಜೆಷನ್ ಬೇಕು ಅಂದರೆ ನಾನು ಅದನ್ನು ಹೇಳ್ಕೊಡ್ತೀನಿ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀನಿ. ಹಾಗೆ ಇದನ್ನು ನೀವು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಹೋಗಿ DArt ಅಡ್ಡ ಅಂತ ಸರ್ಚ್ ಮಾಡಿದರೆ ಡೈರೆಕ್ಟಾಗಿ ನಮ್ಮ ಚಾನಲ್ ಸಿಗುತ್ತೆ. ನೀವು ಒಂದು ಸಲ ಚೆಕ್ಔಟ್ ಮಾಡ್ಬೋದು, ಅದರಲ್ಲಿ ಏನೇನು ಕಂಟೆಂಟ್ ಹಾಕಿದ್ದೀನಿ, ಯಾವ್ದ್ಯಾವ್ದು ಇದೆ ಅಂಥೇಳಿ. ಈಗ ಆಲ್ಮೋಸ್ಟ್ ಹಾಕಿರೋದ್ರಲ್ಲಿ ಕೆಲವೊಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಶಾರ್ಟ್ಸ್ ವೀಡಿಯೋಗಳು ಕೆಲವೊಂದು ಅಪ್ಲೋಡ್ ಮಾಡಿದ್ದೀನಿ ಡ್ರಾಯಿಂಗ್ದು. ಹಾಗೆ ನಾವು ರೂಬಿಕ್ಸ್ ಕ್ಯೂಬ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು. ಏನಿಲ್ಲ, ಡೈರೆಕ್ಟಾಗಿ ಯೂಟ್ಯೂಬ್ ಸರ್ಚಲ್ಲಿ DArt ಅಡ್ಡ ಅಂತ ಹೊಡೆದ್ರೆ ಡೈರೆಕ್ಟಾಗಿ ನಮ್ಮದೇ ಒಂದೇ ಚಾನಲ್ ಸಿಗೋದು. ಸೊ ನೀವು ನೋಡ್ಬೋದು ಅದನ್ನು. ಅದರಲ್ಲಿ ನಿಮಗೆ 3D ಲೆಟರ್ಸ್ ಆಗಲಿ, ಶಾರ್ಟ್ಸ್ ವೀಡಿಯೋಗಳಾಗಲಿ, ಅವೆಲ್ಲ ನಿಮಗೆ ದೊರಕ್ತಾ ಇರುತ್ತೆ. ಸೊ ಇದು ಕೂಡ ಒಂದು ಶಾರ್ಟ್ ವೀಡಿಯೋನೇ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಪೋರ್ಟ್ರೇಟ್ ಮಾಡಿದ್ದೆ. ಸೊ ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ. ಸೊ ಇದೇನು ನೀವು ಶಾರ್ಟ್ಸ್ ನೋಡ್ತಾ ಇದ್ದೀರಾ, ಇದು ಜಸ್ಟ್ ಒಂದು ಸೆಕೆಂಡ್ಸಲ್ಲಿ ಇರುತ್ತಷ್ಟೇ. ಇದನ್ನು ನೀವು ಫುಲ್ ವೀಡಿಯೋ ಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಚೆಕ್ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಾವು ಈ ಥರದ ವೀಡಿಯೋಗಳನ್ನ ಜಾಸ್ತಿ ಲೆಂತಿಯಾಗಿ ಕಲಿಯೋಕ್ಕೆ ಯಾರ್ಯಾರಿಗೆ ಬೇಕೋ ಆ ಥರ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಏನಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿದರೆ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವೀಡಿಯೋಗಳು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನಿಗೆ ಬರುತ್ತೆ. ನೀವು ನೆಕ್ಸ್ಟ್ ಹುಡ್ಕೋ ಅಂಥ ಅವಶ್ಯಕತೆನೇ ಇಲ್ಲ. ಸೊ ಇವಾಗ ಯಾವಾಗಲೂ ಒಂದು ಸಲ ಮಾಡ್ತಿದ್ದೆ, ಯಾವಾಗಲೂ ಒಂದು ಸಲ ಬಿಡ್ತಿದ್ದೆ, ಬಟ್ ಇವಾಗ ಕನ್ಸಿಸ್ಟೆನ್ಸಿಯಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದೇ ನೀವು ಆರ್ಟ್ ವರ್ಕ್ಗಳು ನೋಡ್ತಾ ಇದ್ದೀರಾ, ಇದೆಲ್ಲ ನಾನು ಮಾಡಿರೋಂಥ ಆರ್ಟ್ ವರ್ಕ್ಗಳನ್ನೇ. ಬಟ್ ಇದನ್ನು ನಾನು ಅಪ್ಲೋಡ್ ಮಾಡಿರಲಿಲ್ಲ ಕೆಲವು ಕಾರಣಾಂತರಗಳಿಂದ. ಸೊ ನೆಕ್ಸ್ಟ್ ನಾನು ಏನೇನು ಆರ್ಟ್ ವರ್ಕ್ಗಳನ್ನ ಮಾಡ್ತೀನಿ ಅದನ್ನು ನೀವು ಡೈರೆಕ್ಟಾಗಿ ಯೂಟ್ಯೂಬಲ್ಲಾಗಲಿ, ಇನ್ಸ್ಟಾದಲ್ಲಾಗಲಿ ಯಾರಲ್ಲಾದರೂ ನೀವು ಚೆಕ್ಔಟ್ ಮಾಡ್ಬೋದು. ನೀವು ನೋಡಿ ಅದನ್ನು ನೀವು ಬೈ ಪ್ರಾಕ್ಟೀಸ್ ಮಾಡಿ ನೀವು ಇದೇ ಥರನೇ ಒಂದು ಆರ್ಟ್ ವರ್ಕ್ಗಳನ್ನ ಮಾಡ್ಬೋದು. ಇದರಲ್ಲಿ ನೋಡ್ತಾ ಇರ್ಬೋದು ನೀವು, ಡ್ರಾಯಿಂಗು ಫೇಸ್ ಪೋರ್ಟ್ರೇಟ್ ಎಷ್ಟು ರಿಯಲಿಸ್ಟಿಕ್ಕಾಗಿ ಬಂದಿದೆ ಅಂತಂದರೆ ರಿಯಲ್ ಆಗಿ ನಿಮಗೆ ಅದೇ ಥರನೇ ಇಮೇಜ್ ಬರೋ ಥರ ನಿಮಗೆ ಡ್ರಾಯಿಂಗ್ ಮಾಡ್ಬೋದು. ಅದು ಸಾಧ್ಯ ಇದೆ, ಬಟ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನೀವು ಓನಾಗಿ ನಿಮ್ಗೆ ಹೆಂಗೆ ಮಾಡಬೇಕು ಅಂತ ಗೊತ್ತಿರಲ್ಲ. ಅದಕ್ಕೆ ಒಂದು ಗೈಡ್ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಆ ರೀಸನ್ಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನೀವು ಒನ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವುದ್ಯಾವುದು ನೆಕ್ಸ್ಟ್ ವೀಡಿಯೋಗಳು, ಇದರಲ್ಲಿ ಹೈಲೈಟ್ಸ್ ಎಲ್ಲಿ ಮಾಡಬೇಕು, ಶೇಡಿಂಗ್ ಯಾವ ಥರ ಕೊಡಬೇಕು, ಅದರಲ್ಲಿ ನೈಸ್ ಫೇಸ್ಗೆ ಯಾವ ಥರ ಮಾಡಬೇಕು, ರಿಯಲಿಸ್ಟಿಕ್ಕಿಗೆ ಯಾವ ಥರ ಮಾಡಬೇಕು ನೋಡ್ಬೋದು. ನೀವು ಇದರಲ್ಲಿ ಯಾವ ಥರ ರಿಯಲಿಸ್ಟಿಕ್ಕಾಗಿ ಬಂದಿದೆ ಆ ಫೇಸಲ್ಲಿ, ಆ ಬಾಡಿಲಿ, ಆ ಫೇಸಲ್ಲಿ, ಆ ಏರಲ್ಲಿ, ಅದೆಲ್ಲದೂ ನೀವು ನೋಡ್ಬೋದು. ಹಾಗೆ ನಿಮಗೆ ಹೈಲೈಟ್ಸ್ ಆಗಲಿ, ಇದರಲ್ಲಿ ಕಂಟೆಂಟ್ ಯಾವ ಥರ ಮಾಡ್ಕೋಬೇಕು, ಏನು ಮಾಡಬೇಕು ಅದನ್ನೆಲ್ಲದೂ ಕೂಡ ಪ್ರತಿಯೊಂದು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಕಲಿಸ್ಬೋದು. ನಿಮ್ಮ ಮಕ್ಕಳಿಗೆ ಈ ಥರ ಕಲಿಸ್ತಿದ್ದೀರಾ ಅಂತಂದರೆ ಒಂದು ಯುನೀಕ್ ಟ್ಯಾಲೆಂಟ್ ಅನ್ನೋದು ನಿಮ್ಮ ಮಕ್ಕಳಿಗೆ ಬೆಳೆಯುತ್ತೆ. ಅದರಲ್ಲಿ ಆರ್ಟ್
ಈ ಕಲೆ ಅಂತ ಏನಿದೆ, ಈ ಕಲೆಯಿಂದ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ, ಒಂದು ಐ ಕ್ಯೂ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಸುಮ್ಮನೆ ಮೊಬೈಲ್ ನೋಡ್ತಾರೆ ಅಂತ ಸುಮ್ಮನೆ ಅವ್ರ ಮಕ್ಕಳಿಗೆ ದೂಷಿಸೋದಲ್ಲ. ಅದರಿಂದ ಏನು ಯೂಸ್ ಆಗ್ತಾ ಇದೆಯೋ ಅಥವಾ ಯೂಸ್ಲೆಸ್ ಆಗಿರೋವಂಥ ವೀಡಿಯೋಸ್ ನೋಡ್ತಾ ಇದ್ದೀರೋ, ನೀವು ಯಾವ ಥರ ಯೂಸ್ ಮಾಡ್ಕೊಳ್ತೀರಾ ಅನ್ನೋದು ಡಿಪೆಂಡ್ಸ್ ಆಗಿರುತ್ತೆ. ಸುಮ್ಮನೆ ಬೇಕಾಬಿಟ್ಟು ಯಾವುದೋ ಬೇಡದೇ ಇರೋ ವೀಡಿಯೋಗಳನ್ನ ಅಥವಾ ಯಾವುದೋ ಯೂಸ್ಲೆಸ್ ವೀಡಿಯೋಗಳನ್ನ ನೋಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಬೇಡದೇ ಇರೋವಂಥ ಕೆಟ್ಟ ವಿಚಾರಗಳನ್ನ ತಲೆಯಲ್ಲಿ ತುಂಬಿಕೊಂಡು ಮಕ್ಕಳು ಬೆಳೆಯೋದ್ಕಿಂತ ಈ ಥರ ಆರ್ಟ್ ವರ್ಕ್ಗಳನ್ನ ನಿಮ್ಮ ಮಕ್ಕಳು ಬೆಳೆಸ್ಕೊಂಡ್ರು ಅಂತಂದರೆ ನಿಮ್ಮ ಮಕ್ಕಳು ಬೇರೆಯವರ ಕಂಪೇರ್ ಮಾಡಿದರೆ ನಿಮ್ಮ ಮಕ್ಕಳು ಸ್ವಲ್ಪ ಯುನೀಕ್ ಲೆವೆಲಲ್ಲಿ ಇರ್ತಾರೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಅವ್ರಿಗೂ ಸಹ ಇದೆಲ್ಲ ತೋರಿಸಿ ಕಲಿಸಿ ಅವ್ರದ್ದು ಒಂದು ಸ್ವಲ್ಪ ಲೆವೆಲ್ನ ಮೀನ್ಸ್ ಅಂದರೆ ಅವರ ಟ್ಯಾಲೆಂಟ್ನು ಸ್ವಲ್ಪ ಇಂಪ್ರೂವ್ ಮಾಡಿ. ಹಾಗೆ ಇದು ನೆಕ್ಸ್ಟ್ ನಾವು ಇದನ್ನು ಆರ್ಡ್ರ್ ಸಹ ಕೊಡ್ತೀವಿ. ಯಾರಿಗಾದರೂ ಆರ್ಡ್ರ್ ಬೇಕು ಇದನ್ನು ಅಂತೇಳಿದರೆ ಯುನೀಕ್ ಐಟಮ್ಸ್ಗಳು ಈ ಥರದ್ದೆಲ್ಲ ನೀವು ಡೈರೆಕ್ಟಾಗಿ DM ಮಾಡ್ಬೋದು. ನಿಮಗೆ ಅದನ್ನು ಪೋರ್ಟ್ರೇಟನ್ನು ನಾವು ಡ್ರಾ ಮಾಡಿಕೊಡ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.